ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ತ್ರಿವಿಕಾ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ಮತ್ತೆ ನಮ್ಮ ಮುಂದಿನ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ನಾವೆಲ್ಲಪ್ಪ ಹೋಗ್ತಾ ಇದ್ದೀವಿ ಅಂದರೆ ಇರ್ಪು ಫಾಲ್ಸ್ ಮತ್ತು ಕಡಂಪಲ್ಲಿ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಕಡಂಪಲ್ಲಿ ರೆಸಾರ್ಟ್ ಬಂದು ಕೊಡಗು ಡಿಸ್ಟಿಕಲ್ಲಿ ಇರೋದು. ಫಸ್ಟ್ ನಾವು ಹುಣಸೂರ್ಗೆ ಹೋದ್ವಿ. ಅಲ್ಲಿ ನಮ್ಮ ಮಾಮನ ಫ್ರೆಂಡು ಕಾಫಿ ಕೆಫೆ ಇತ್ತು. ಸೊ ಹಂಗಾಗಿ ಕಾಫಿ ಕುಡ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತೇಳ್ಬಿಟ್ಟು ಕಾಫಿ ಕುಡಿಯೋಕ್ಕಂತ ಹೋದ್ವಿ. ಅಲ್ಲಿ ನಮ್ಮ ಮಾಮ ಮತ್ತು ಅಕ್ಕ, ನನ್ನ ಹಸ್ಬೆಂಡು, ನನ್ನ ಮಗಳು ಎಲ್ಲರೂ ಆಲ್ರೆಡಿ ಹೋಗಿ ಕೂತಿದ್ರು. ನಾನು ಸ್ವಲ್ಪ ವೀಡಿಯೋಸ್ ಮಾಡೋಣ ಅಂತೇಳ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೆ. ಕೆಫೆ ನೇಚರ್ ಬಂದು ತುಂಬಾ ಚೆನ್ನಾಗಿದೆ. ಈವ್ನಿಂಗ್ ಟೈಮ್ ಆಯಿತು, ಮಾರ್ನಿಂಗ್ ಟೈಮ್ ಆಯಿತು, ಕೂತ್ಕೊಂಡು ಆ ಕಾಫಿ ಕುಡಿಯೋಕ್ಕೆ ಏನೋ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಮ್ಮ ಮಾಮ ಮತ್ತು ನನ್ನ ಹಸ್ಬೆಂಡು ಇಬ್ಬರೂ ಕಾಫಿ ಆರ್ಡರ್ ಮಾಡಿದರು ಆಲ್ರೆಡಿ. ನಾನು ಆಲ್ರೆಡಿ ಹೇಳಿದ್ದೆ ಕಾಫಿ ಆರ್ಡರ್ ಮಾಡಿ ನನಗೂ ಒಂದು ಅಂತ. ನನ್ನ ಹಸ್ಬೆಂಡು ಟೀ ಕಾಫಿ ಏನು ಕುಡಿಯಲ್ಲ. ಸೊ ಹಾಗಾಗಿ 3 ಕಾಫಿ ಮಾತ್ರ ಆರ್ಡರ್ ಮಾಡಿದ್ವಿ. ಕಾಫಿ ಕುಡ್ಕೊಂಡು ಅಲ್ಲಿಂದ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಾನು ನನ್ನ ಮಗಳು ಆ ನೇಚರಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ ವೆದರು, ಆ ನೇಚರು ತುಂಬಾ ಚೆನ್ನಾಗಿತ್ತು, ಗ್ರೀನರಿಯಾಗಿ. ನನಗೆ ಆ ನೇಚರ್ಗೂ, ಆ ಕ್ಲೈಮೇಟ್ಗೂ ಮತ್ತು ಮಳೆಗೂ ಆ ಜರ್ನಿನ ಸ್ಟಾಪ್ ಮಾಡೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಹಾಗೆ ಮೂವ್ ಆಗ್ತಾನೆ ಇರಲಿ ಗಾಡಿ ಅಂತ ಅನ್ನಿಸ್ತಾ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ನನ್ನ ಹಸ್ಬೆಂಡು, ನಾನು, ಅಮ್ಮು 3 ಜನನೂ ಮುಂಬೈಯಲ್ಲಿದ್ದಾಗ ಸೆಕೆ ತುಂಬಾ ಇತ್ತು. ಆ ಸೆಕೆಗೂ ಅದಕ್ಕೂ ನಾವು ಒಂದೇ ಸಲ ನೇಚರಲ್ಲಿ ಕಳೆದೋಗ್ಬಿಟ್ಟಿದ್ವಿ. ಎಷ್ಟು ಚೆನ್ನಾಗಿ ಫೀಲ್ ಆಗ್ತಿತ್ತು ಅಂದರೆ ನಮಗೆ. ಮುಂಬೈಯಲ್ಲಿ ಬರೀ ಬಿಸಿ ಗಾಳಿನೇ, ತಂಪಾಗಿರೋ ಗಾಳಿ ನಾವು ತೊಗೊಂಡೇ ಇರಲಿಲ್ಲ. ಸೊ ಹಾಗಾಗಿ ಆ ತಂಪು ಗಾಳಿ ಮತ್ತು ಮಳೆ, ನೇಚರು ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ ಫೀಲ್ ಹೇಳೋಕ್ಕಾಗೋದಿಲ್ಲ. ಹಾಗೆ ನಮ್ಮ ಅಕ್ಕ ಮತ್ತು ಐರಾನು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಅವರು ಕೂಡ ನನ್ನ ಫೋಟೋ ವೀಡಿಯೋಸ್ಗೆ ಪೋಸಸ್ ಕೊಡ್ತಾಯಿದ್ರು. ನೋಡೋಕ್ಕೇನೋ ಒಂಥರ ಚೆನ್ನಾಗಿತ್ತು ಐರಾದು. ರೋಡ್ ಮಾತ್ರ ತುಂಬ ಕ್ಲಿಯರ್ ಆಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ರೋಡನ್ನ ಫುಲ್ ಕ್ಲೀನಾಗಿ, ಸ್ಟ್ರೈಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ಲ. ಅದು ನೋಡ್ತಾ ನೋಡ್ತಾ ಜರ್ನಿ ಮಾಡೋಕ್ಕೆ ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮಗೆಲ್ಲ. ನಾನು ಅದನ್ನೇ ನೋಡ್ತಾ ಕೂತಿದ್ದೆ ಆ ವಿಡಿಯೋ ಮಾಡಿಕೊಂಡು. ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಇನ್ನೊಂದು ಕಡೆ ಅವರಿಬ್ಬರು ಎಂಜಾಯ್ ಮಾಡ್ತಾಯಿದ್ರು ನೇಚರ್ ಜೊತೆ. ಅವಳಂತೂ ಕಿಟಕಿಲೇ ನೋಡ್ಕೊಂಡು ಕೂತಿದ್ಲು. ಫೈನಲಿ ಹಾಗೂ ಹೀಗೂ ಮಾಡಿ ಜಂಗಲ್ ಏರಿಯಾ ಎಂಟ್ರಿ ಆದ್ವಿ. ಇಲ್ಲಿಂದ ಜಂಗಲ್ ಸ್ಟಾರ್ಟ್ ಆಗುತ್ತೆ ಈಗ. ತುಂಬಾ ಚೆನ್ನಾಗಿದೆ ಜಂಗಲ್ ಏರಿಯಾ ಅಂತೂ. ಫುಲ್ ಸೈಲೆಂಟು, ಒಂದು ಪಿನ್ ಪಾಯಿಂಟು ಶಬ್ದ ಇರಲಿಲ್ಲ ಅಲ್ಲಿ. ಫುಲ್ ಸೈಲೆಂಟ್ ಆಗಿತ್ತು. ಇಲ್ಲಿಂದ ಟೈಗರ್ ಸ್ಪಾಟ್ ಅಂತ ಇದು. ಬಟ್ ಯಾವುದೇ ರೀತಿ ಅನಿಮಲ್ಸ್ಗಳು ನನಗೆ ಕಾಣಿಸ್ಲಿಲ್ಲ. ಜಿಂಕೆ ಮತ್ತು ಕೋತಿ ಬಿಟ್ಟರೆ ಬೇರೆ ಯಾವುದೂ ಕಾಣಿಸ್ಲಿಲ್ಲ. ಲಾಸ್ಟ್ ಟೈಮ್ ಇದೇ ರೂಟಲ್ಲಿ ಜರ್ನಿ ಮಾಡಿದಾಗ ಎಲಿಫೆಂಟ್ ಎಲ್ಲ ಬಂದಿತ್ತು ರೋಡ್ಗೆ. ಆವಾಗ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಈ ಟೈಮ್ ಏನೂ ಕಾಣಿಸ್ಲಿಲ್ಲ. ಹೋಗುವಾಗಲೂ ನಮ್ಗೆ ಕಾಣಿಸ್ಲಿಲ್ಲ, ಬರುವಾಗೂ ಕಾಣಿಸ್ಲಿಲ್ಲ. ಇದು ದೇವಸ್ಥಾನ ಅಂತೆ ಜಂಗಲ್ದು. ಇಲ್ಲಿ ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ನಾವು ಜಂಗಲಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಮಳೆಗೂ ನೇಚರ್ಗೂ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಈ ಟ್ರಿಪ್ನ. ಮುಂದೆ ಹೋದರೆ ಎಲಿಫೆಂಟ್ ಎಲ್ಲ ಇತ್ತು ಅಲ್ಲಿ. ಇಲ್ಲಿ ಎಲಿಫೆಂಟ್ಗೆಲ್ಲ ತರಬೇತಿ ಕೊಡ್ತಾರೆ ಅನಿಸುತ್ತೆ. ಆ ಜಂಗಲ್ ಒಳಗೆ ಜನ ಕೂಡ ವಾಸ ಮಾಡ್ತಾಯಿದ್ರು. ಮನೆಗಳು ಇತ್ತು ಅಲ್ಲಿ ಸಣ್ಣ ಪುಟ್ಟದ್ದೆಲ್ಲ. ನೋಡೋಕ್ಕೇನೋ ಒಂಥರ ಚೆನ್ನಾಗಿತ್ತು. ಒಂದೊಂದು ಕಡೆ ಮಳೆ ಇತ್ತು, ಒಂದೊಂದು ಕಡೆ ಮಳೆ ಇರಲಿಲ್ಲ. ಹಾಗಾಗಿ ಒಂದೊಂದು ಕಡೆ ಮಳೆ ಸಡನ್ನಾಗಿ ಸ್ಟಾರ್ಟ್ ಆಗುತ್ತೋ, ಒಂದೊಂದು ಕಡೆ ಮಳೆನೇ ಇರ್ತಾ ಇರಲಿಲ್ಲ. ಹಾಗಾಗ್ತಾಯಿತ್ತು. ಆದರೂ ಏನೋ ಒಂಥರ ಚೆನ್ನಾಗಿತ್ತು ಆ ಮಳೆಗೂ ವೆದರ್ಗೂ. ನನಗಂತೂ ಆ ಪ್ರಕೃತಿಯಲ್ಲಿ ವಾಸ ಮಾಡ್ತಾ ಇರೋ ಜನ ಎಷ್ಟು ಪುಣ್ಯವಂತರು ಅಂತ ಅನ್ನಿಸ್ತಾ ಇತ್ತು. ನನಗೂ ಈ ಥರ ನೇಚರಲ್ಲಿ ಇರೋಕ್ಕೆ ಅವಕಾಶ ಸಿಕ್ಕಿದರೆ ಎಷ್ಟು ಚೆನ್ನಾಗಿರ್ತಿತ್ತಪ್ಪ ಅಂತ ಅನ್ನಿಸ್ತಾ ಇತ್ತು ನನ್ನ ಮನಸ್ಸಿಗೂ ಕೂಡ. ಹಾಗೂ ಹೀಗೂ ಮಾಡಿ ಇರ್ಪು ಫಾಲ್ಸ್ಗೆ ಬಂದ್ವಿ ನಾವು. ಇರ್ಪು ಫಾಲ್ಸ್ ರೀಚ್ ಆಗ್ತಿದ್ದಂಗೆ ಅಲ್ಲಿ ಬೋರ್ಡ್ ಹಾಕಿದ್ರು ಇರ್ಪು ಫಾಲ್ಸ್ಗೆ ಅಂತೇಳ್ಬಿಟ್ಟು. ನಾ ಫುಲ್ ರೆಡಿಯಾಗಿ ಕೂತಿದ್ದೆ ಫಾಲ್ಸ್ ನೋಡೋಣ ಅಂತೇಳ್ಬಿಟ್ಟು. ಬಟ್ ನೋಡಿದ್ರೆ ಅಲ್ಲಿ ಹೋಗ್ತಿದ್ದಂಗೆ ಲೀಚ್ ಇದೆ ಅಂತ ಹೇಳಿದ್ರು ನಮಗೆ. ಸೊ ಹಾಗಾಗಿ ಲೀಚ್ ಇರೋದಕ್ಕೆ ನನಗೆ ಭಯ ಆಗೋಯ್ತು. ಯಾಕಂದರೆ ನನ್ನ ಮೇಲೆ ನನಗೆ ಭಯ ಇಲ್ಲ. ಸೊ ನನ್ನ ಮಗಳಿದ್ದಾಳಲ್ಲ, ಅವಳಿಗೇನಾದರೂ ಕಚ್ಚಿಬಿಟ್ರೆ ಅನ್ನೋ ಭಯಕ್ಕೆ ನಾನು ಮತ್ತು ಐರಾ ಹೊರಗಡೆನೇ ಕೂತ್ಕೊಂಡ್ವಿ. ಸೊ ಅಲ್ಲಿ ಸಣ್ಣದು ಅಂಗಡಿಗಳೆಲ್ಲ ಇತ್ತು. ಸೊ ಹಾಗಾಗಿ ಅಲ್ಲೇ ಕೂತ್ಕೊಂಡ್ವಿ ನಾವು.
ನೋಡಿ ಇನ್ನೇನು ಇರ್ಪು ಫಾಲ್ಸ್ ಬಂತು, ನಿಯರ್ ಇದೆ. ತುಂಬಾ ಚೆನ್ನಾಗಿದೆ. ಅದು ಘಾಟ್ ಸೆಕ್ಷನ್ನು, ಟರ್ನಿಂಗ್ಸ್ ಎಲ್ಲ ತುಂಬಾ ಇದೆ. ಆದರೆ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ ನೇಚರು, ಬೆಟ್ಟ ಗುಡ್ಡ, ಆಮೇಲೆ ಫಾಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮಧ್ಯಾಹ್ನ 1 ಗಂಟೆ ಆಗಿತ್ತು. ಆದರೂ ಕ್ಲೈಮೇಟ್ ನೋಡಿ ಈಗ ಮಾರ್ನಿಂಗ್ ಆಗಿರೋ ಥರ ಇದೆ. ನನಗಂದ್ರೂ ಫೀಲೇ ಆಗ್ತಾ ಇರಲಿಲ್ಲ ಆಫ್ಟರ್ನೂನ್ ನಾವು ಬಂದಿದ್ದೀವಿ ಅಂತ. ಮಾರ್ನಿಂಗ್ ಥರ ಫೀಲ್ ಆಗ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ಫೈನಲಿ ಬಂದು ರೀಚ್ ಆದ್ವಿ. ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು, ಅಕ್ಕ, ಮಾಮ ಎಲ್ಲ. ನಮಗೆ ಗೊತ್ತಿತ್ತು ಅಲ್ಲಿ ಮಳೆ ಇರುತ್ತೆ ಅಂತ, ಹಾಗಾಗಿ 2 ಛತ್ರಿನ ತೊಗೊಂಬಂದಿದ್ವಿ. ನಮ್ಮ ಅಕ್ಕ ಮಾಮ ಒಂದು ತೊಗೊಂಡಿದ್ರು, ನಾನು ಮತ್ತು ವೀರೇಶ್ ಅವರು ಒಂದು ತೊಗೊಂಡಿದ್ವಿ. ಸೊ ಇದು ಎಂಟ್ರಿ ಪಾಯಿಂಟು. ಅವರು ಹೊರಟೋದ್ರು. ಆಮೇಲೆ ನಾನು ಕಂಟಿನ್ಯೂ ಮಾಡಿದೆ ವಿಡಿಯೋನ. ಸೊ ಇಲ್ಲೇ ಕೂತಿದ್ದೆ ನಾನು ಸ್ವಲ್ಪ ಹೊತ್ತು. ಕೂತ್ಕೊಂಡು ನಾನು ಮತ್ತು ಐರಾ, ನನ್ನ ಮಗಳು 3 ಜನನೂ ಸ್ನ್ಯಾಕ್ಸ್ ತೊಗೊಂಡು ಸುಮ್ಮನೆ ಕೂತ್ಕೊಂಡು ತಿಂತಾ ಕೂತಿದ್ವಿ. ಹಾಗೆ ಕೆಲವೊಬ್ಬರು ಇರ್ಪು ಫಾಲ್ಸ್ಗೆ ಹೋದವರು ವಾಪಸ್ ಬರ್ತಾಯಿದ್ರು. ಸೊ ನಾನು ಹಾಗೆ ಕೇಳಿದೆ ಅವ್ರಿಗೆ, ಅಲ್ಲಿ ಲೀಚ್ ಇದೆಯಾ ನಿಮ್ಗೆ ಕಷ್ಟ ಅಂತ. ಬಟ್ ಅವ್ರು ಹೇಳಿದ್ರು ಯಾವುದೂ ಲೀಚ್ ಇಲ್ಲ, ನಮಗೇನು ಕಚ್ಚಿಲ್ಲ, ಬಟ್ ಎಲ್ಲೋ ಒಂದೊಂದು ಇರ್ಬೋದೇನೋ, ನಮಗಂತೂ ಕಚ್ಚಿಲ್ಲ ಅಂತ ಹೇಳಿದ್ರು. ನನಗೆ ತುಂಬ ಬೇಜಾರಾಗೋಯ್ತು, ನಾನು ಹೋಗ್ಬೋದಿತ್ತು ಅಂತ. ವೀರೇಶ್ ಅವ್ರು ಬಂದ ಮೇಲೆ ಅವರು ಹೇಳಿದ್ರು ಯಾವ ಲೀಚು ಇಲ್ಲ, ನಮಗೇನು ಕಚ್ಚೇ ಇಲ್ಲ ಅಂತ ಹೇಳಿ ತೋರಿಸಿದ್ರು. ಒಂದು ಲೀಚು ಇರಲಿಲ್ಲ. ಹಾಗಾಗಿ ತುಂಬ ಬೇಜಾರಾಯಿತು, ನಾನು ಮಿಸ್ ಮಾಡಿಕೊಂಡೆ ಅಂತೇಳ್ಬಿಟ್ಟು. ನೀನು ಬಂದಿದ್ದರೆ ನಾವು 3 ಜನನೂ ಫೋಟೋಸ್ ವೀಡಿಯೋಸ್ ಮಾಡ್ಕೋಬೋದಿತ್ತು, ನೀನು ಬರಲಿಲ್ಲ, ನನಗೆ ತುಂಬ ಬೇಜಾರಾಯಿತು, ನೀನು ಮಿಸ್ ಮಾಡ್ಕೊಳ್ತಿದ್ದೆ ಅಂತ ಹೇಳ್ತಾಯಿದ್ರು ಅವರು ಕೂಡ. ಬಟ್ ಅವರೊಬ್ಬರೇ ಎಂಜಾಯ್ ಮಾಡ್ಕೊಂಡು ಬಂದರು. ಆದರೂ ಕೂಡ ಅದು ನೋಡಿ ತುಂಬಾ ಚೆನ್ನಾಗಿದೆ. ಅದನ್ನು ಕೂಡ ನಾನು ನೋಡೇ ಇರಲಿಲ್ಲ ಒಂದು ಸಲನೂ, ಫಸ್ಟ್ ಟೈಮ್ ಹೋಗಿದ್ದು. ಬಟ್ ಅಮ್ಮುವಿಂದ ನಾನು ಹೋಗೋಕ್ಕಾಗಲಿಲ್ಲ. ಏನು ಮಾಡೋದು, ಒಂದೊಂದು ಟೈಮ್ ಆಗಿಬಿಡುತ್ತೆ. ಸೊ ಫೈನಲಿ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಕೂಡ ಕಡಂಪಳ್ಳಿ ರೆಸಾರ್ಟ್ ಕಡೆಗೆ ಹೊರಟ್ವಿ. ಸೊ ಇದು ಫುಲ್ ಕಾಫಿ ಎಸ್ಟೇಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಫಸ್ಟ್ ಟೈಮ್ ಹೊರಟಿದ್ದು. ಸೊ ಹಾಗಾಗಿ ಇದೆಲ್ಲ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಫಸ್ಟೆಲ್ಲ ನೋಡಿದ್ದೆ, ಅಂದರೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಹೋಗುವಾಗ ನೋಡಿದ್ದೆ ಈ ಥರ ಎಲ್ಲ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು, ತುಂಬಾ ಚೆನ್ನಾಗಿತ್ತು ನನಗೂ. ಫೈನಲಿ ನಾವು ಕಡಂಪಳ್ಳಿ ರೆಸಾರ್ಟ್ಗೆ ರೀಚ್ ಆದ್ವಿ. ಇದು ಕಡಂಪಳ್ಳಿಗೆ ಎಂಟ್ರೆನ್ಸ್ ಇರೋದು. ಸೊ ಅಲ್ಲಿ ನಾವು ಫೋಟೋ ಹೊಡ್ಕೊಂಡಿದ್ವಿ. ತುಂಬಾ ಚಿಕ್ಕ ಏರಿಯಾ ಅಂತ ಹೇಳ್ಬೋದು. ಅಲ್ಲಿ ಗಾಡಿ ಹೋಗೋಕ್ಕೆ ಜಾಗನೇ ಇಲ್ಲ, ಜಾಸ್ತಿ ದೊಡ್ಡ ಜಾಗ ಇಲ್ಲ, ತುಂಬಾ ಚಿಕ್ಕದಿದೆ. ರೋಡ್ ಕೂಡ ಇಲ್ಲ, ಪೂರ್ತಿ ಜಂಗಲ್ ಥರ ಇದೆ ಒಳಗಡೆ. ನಾವು ಹಾಗೂ ಹೀಗೂ ಮಾಡಿಕೊಂಡು ಹೋದ್ವಿ. ಇದು ನಮ್ಮ ರೆಸಾರ್ಟು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ರೆಸಾರ್ಟ್ ಕೂಡ ಅಷ್ಟು ದುಡ್ಡು ಕೊಟ್ಟಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು ನಮಗೆ. ತುಂಬಾ ಚೆನ್ನಾಗಿದೆ. ಅಲ್ಲೆಲ್ಲ ಜಂಗಲಲ್ಲಿ ಬೆಳೆಯುವಂಥ ಕೆಲವೊಂದು ಮರ ಗಿಡಗಳನ್ನೆಲ್ಲ ಹಾಕಿದ್ರು. ಇದು ನೋಡಿ, ಜಂಗಲಲ್ಲಿ ಬೆಳೆಯುವಂಥ ಮೆಣಸಿನ್ಕಾಯಿ ಅಂತೆ, ತುಂಬ ಖಾರವಾಗಿರುತ್ತೆ, ತುಂಬ ಚಿಕ್ಕ ಸೈಜಲ್ಲಿರುತ್ತೆ. ಈ ಕಾಯಿ ನೋಡಿ, ಇದಕ್ಕೆ ನಾವು ಕಂಚಿಕಾಯಿ ಅಂತೀವಿ ನಮ್ಮ ಉತ್ತರ ಕರ್ನಾಟಕ ಸೈಡು. ಬಟ್ ಈ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಇದರದ್ದು ಪಾರ್ಟ್ 2 ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.